Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಈ ಅನ್ಯಾಯ ತೋರಿಸಬೇಕು ಅಂತಲೇ ನಾವು ಈ ಚೊಂಬನ್ನ ಪ್ರದರ್ಶನ ಮಾಡಿದ್ದು. ಅದಕ್ಕೋಸ್ಕರನೇ ಈ ಚೊಂಬಿನ ಜಾಹೀರಾತನ್ನು ಕೊಟ್ಟಿದ್ದು. ಇದು ಮುಖ್ಯಮಂತ್ರಿಗಳು ಹೇಳಿರುವಂಥ ಮಾತು. ಟಿವಿ ನನಗೆ ನೀಡಿರುವಂಥ ವಿಶೇಷ ಸಂದರ್ಶನದಲ್ಲಿ ಮುಖ್ಯಮಂತ್ರಿ ಹೇಳಿದ್ದಾರೆ, ನಮಗೆ ಬಹಳ ಅನ್ಯಾಯ ಆಗಿದೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ. ಅವರು ನಮಗೆ ಕೊಟ್ಟಿರುವಂಥದ್ದು ಖಾಲಿ ಚೊಂಬು ಮಾತ್ರ. ಅದಕ್ಕೆ ನಾವು ಖಾಲಿ ಚೊಂಬನ್ನ ಪ್ರದರ್ಶನ ಮಾಡಿದ್ದೀವಿ. ಕಾಂಗ್ರೆಸ್ ನಾಯಕರು ಕೂಡ ಕೈಯಲ್ಲಿ ಚಂಬನ್ನ ಹಿಡ್ಕೊಂಡು ಬಿಜೆಪಿ ಅವರಿಗೆ ತೋರಿಸ್ತಾ ಇದ್ದೀರಿ. ಈ ಐಡಿಯಾ ಏನು ಸರ್? ಈ ಚಂಬಿನ ಮೂಲಕ ನೀವು ಏನು ಹೇಳೋದಕ್ಕೆ ಹೊರಟಿದ್ದೀರಿ? ನೋ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಇವತ್ತಿನವರಿಗೆ ಬರ ಪರಿಹಾರ ಕೊಡಲಿಕ್ಕಾಗಿಲ್ಲ. ಆಮೇಲೆ 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದನ್ನು ಕೊಡಲಿಲ್ಲ. ಆಮೇಲೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ. ಅಪ್ಪರ್ ಭದ್ರಾ ಯೋಜನೆಗೆ 5300 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಘೋಷಣೆ ಮಾಡಿದರು, ಅದನ್ನು ಕೊಡಲಿಲ್ಲ. ಸೊ ಇವೆಲ್ಲ ಕಾರಣಗಳಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಚೊಂಬು ಅಂಥೇಳಿ ಚೊಂಬನ್ನು ಪ್ರದರ್ಶನ ಮಾಡಿ ಅವರ ವೈಫಲ್ಯಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ. ಎಲ್ಲ ಕಾಂಗ್ರೆಸ್ ಇನ್ನು ದೇವೇಗೌಡರ ಬಗ್ಗೆನೂ ಕೂಡ ಮುಖ್ಯಮಂತ್ರಿ ಕಿಡಿಕಾರಿದ್ದಾರೆ. ದೇವೇಗೌಡರದ್ದು ಅವಕಾಶವಾದಿ ರಾಜಕಾರಣ ಅಂತ ಜರಿದಿದ್ದಾರೆ ಮುಖ್ಯಮಂತ್ರಿಗಳು. ಅಕ್ಷಯ ಪಾತ್ರೆ ಅಂತ ಹೇಳ್ತಾರೆ. ದೇವೇಗೌಡರು ಕೂಡ ಅದಕ್ಕೆ ಸಾಕ್ಷಿದಾರರಾಗಿದ್ದಾರೆ. ದೇವೇಗೌಡರು ನರೇಟಿವ್ ಅನ್ನ ಕೊಡಿದ್ದಾರೆ. ದೇವೇಗೌಡರದು ಅವಕಾಶವಾದಿ ರಾಜಕಾರಣ. ಅವ್ರ ಜೊತೆಯಲ್ಲಿ ಸೇರ್ಕೊಂಡಿದ್ದಾರೆ. ಈಗ ಏನಂತ ಹೇಳಿದರು, ಹಿಂದೆ ಅವ್ರ ಮಗ 2006ರಲ್ಲಿ BJP ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದಾಗ ಏನಂತ ಹೇಳಿದ್ರು, ಒಂದು ವೇಳೆ BJP ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದ್ರೆ ನಾನು ಹೆಣದ ಮೇಲೆ ಮಾಡಬೇಕು ಅಂತ ಹೇಳಿದರು. ಅದೇ ದೇವೇಗೌಡರು ಇವತ್ತು ಅಲಯನ್ಸ್ ಮಾಡ್ಕೊಂಡು ನರೇಂದ್ರ ಮೋದಿಯವ್ರನ್ನ ಹೊಗಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರನ ಹೊಗಳ್ತಾ ಇದ್ದಾರೆ ಅಂತಂದರೆ ಇದು ಸ್ವಾರ್ಥ ರಾಜಕಾರಣ ಮತ್ತು ಅವಕಾಶವಾದಿ ರಾಜಕಾರಣ. ಅಕ್ಷಯ ಪಾತ್ರೆ ಅಂತ ಹೇಳ್ತಾರೆ. ದೇವೇಗೌಡರು ಕೂಡ ಅದಕ್ಕೆ ಸಾಕ್ಷಿ. ಒಕ್ಕಲಿಗರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ನಾವು ಹೆಚ್ಚು ಒಕ್ಕಲಿಗರಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ. ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿರುವಂಥ ಅತ್ಯಂತ ಅಂದರೆ ಹೆಚ್ಚು ಟಿಕೆಟ್ ಕೊಟ್ಟಿರುವಂಥ ಪಕ್ಷ ಅಂದರೆ ಕಾಂಗ್ರೆಸ್ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ಚುನಾವಣೆ ಬರ್ತಿದೆ ಸರ್. ನೀವು ಹಳೆ ಮೈಸೂರು ಭಾಗದಲ್ಲಿ, ಪ್ರಮುಖವಾಗಿ ಮೈಸೂರು ಚಾಮರಾಜನಗರದಲ್ಲಿ ಸಾಕಷ್ಟು ಎಫರ್ಟ್ ಆಗ್ತಿದೆ. ನಿಮ್ಮ ತವರು ಜಿಲ್ಲೆ ಕೂಡ ಹೌದು. ಇದ್ರ ಜೊತೆಗೆ ಒಕ್ಕಲಿಗರ ವಿಚಾರ, ಒಕ್ಕಲಿಗರಿಗೆ BJP JDS ಟಿಕೆಟ್ ಕೊಟ್ಟಿಲ್ಲ ಈ ಸಾರಿ. ಸೂಕ್ತ ಪ್ರಮಾಣದಲ್ಲಿ ಯಾವ ಪ್ರಾತಿನಿಧ್ಯ ಕೊಡಬೇಕು ಆ ಥರ ಕೊಟ್ಟಿಲ್ಲ ಅಂತ ಈ ಒಕ್ಕಲಿಗ ವಿಚಾರವನ್ನು ನೀವು ಪ್ರಸ್ತಾಪ ಮಾಡ್ತಾ ಇರೋ ಬಗ್ಗೆ BJP, ಅದರಲ್ಲೂ ಪ್ರಮುಖವಾಗಿ JDS ಹೇಳ್ತಾ ಇದೆ, ಸಿದ್ದರಾಮಯ್ಯನವರಿಗೆ ಈಗ ಒಕ್ಕಲಿಗರು ನೆನಪಾದ್ರು ಅಂತ. ನಾನು ನಮ್ಮ ಕಾಲದಲ್ಲಿ ನಮ್ಮ ಪಕ್ಷದಲ್ಲಿ ಎಷ್ಟು ಜನ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೀವಿ? ನಾವು ಯಾಕೆ ಒಕ್ಕಲಿಗರಿಗೆ ವಿರೋಧ ಇದ್ದೀವಿ ಅಂತ ಯಾಕೆ ಪ್ರಚಾರ ಮಾಡ್ತಾ ಇದ್ದಾರೆ? ಮೈಸೂರಿನಲ್ಲಿ ಪ್ರತಾಪ್ ಸಿಂಹನಿಗೆ ಯಾಕೆ ತಪ್ಪಿಸ್ಬಿಟ್ರು? ಚಿಕ್ಕಮಗಳೂರಿನಲ್ಲಿ CT ರವಿಗೆ ಯಾಕೆ ತಪ್ಪಿಸ್ಬಿಟ್ರು? ಬೆಂಗಳೂರು ನಾರ್ತ್ನಲ್ಲಿ ಸದಾನಂದ ಗೌಡರಿಗೆ ಯಾಕೆ ತಪ್ಪಿಸ್ಬಿಟ್ರು? ಇದು ಒಕ್ಕಲಿಗರು ಮಾಡೋದು ಅನ್ಯಾಯ ಅಲ್ವಾ? ಯಾಕೆ ತಪ್ಪಿಸಿದ್ರು? ಸದಾನಂದ ಗೌಡನಿಗೆ ಯಾಕೆ ತಪ್ಪಿಸಿದ್ರು? CT ರವಿಗೆ ಯಾಕೆ ಕೊಡಲಿಲ್ಲ? ಅಲ್ಲಿ ಕೋಬ್ಯಾಕ್ ಶೋಭಾ ಅಂತ ಹೇಳಿದವ್ರಿಗೆ ಇಲ್ಲಿ ಉತ್ತರದಲ್ಲಿ ಕೊಟ್ಟಿದ್ದೀರಲ್ಲ, ಇದು ಸರಿನಾ? ನಾವು ನೋಡಿ 7 ಜನ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಇದೇ ವಿಚಾರವನ್ನ JDSನವ್ರು ಏನು ಕೇಳ್ತಿದ್ದಾರೆ ಅಂದರೆ, ಅತ್ತ DK ಶಿವಕುಮಾರ್ ಅವರು ಈಗ ಬರೀ ಒಕ್ಕಲಿಗರಿಗೆ ಅವಕಾಶ ಇದೆ. ಆಯಿತು, ನೀವು ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡೋಕ್ಕೆ ನಿಮಗೆ ನೈತಿಕ ಏನು ಹಕ್ಕಿದೆ? ಒಬ್ರಿಗೊಬ್ರು ಕುರುಬರು ಕೊಟ್ಟಿಲ್ಲ, ಒಬ್ಬ ಮುಸ್ಲಿಮಿಗೆ ಕೊಟ್ಟಿಲ್ಲ, ಒಬ್ಬ ಕ್ರಿಶ್ಚಿಯನ್ಗೆ ಕೊಟ್ಟಿಲ್ಲ. ಏನು ವಾಟ್ ಮಾರಲ್ ರೈಟ್ ಯು ಹ್ಯಾವ್? ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಏನು ಹಕ್ಕಿದೆ? ಯಾವ ನೈತಿಕತೆ ಇದೆ ನಿಮಗೆ? ಚುನಾವಣೆ ಬರ್ತಿದೆ ಸರ್. ನೀವು ಹಳೆ ಮೈಸೂರು ಭಾಗದಲ್ಲಿ, ಪ್ರಮುಖವಾಗಿ ಮೈಸೂರು ಚಾಮರಾಜನಗರದಲ್ಲಿ ಸಾಕಷ್ಟು ಎಫರ್ಟ್ ಆಗ್ತಿದೆ. ನಿಮ್ಮ ತವರು ಜಿಲ್ಲೆ ಕೂಡ ಹೌದು. ಇದ್ರ ಜೊತೆಗೆ ಒಕ್ಕಲಿಗರ ವಿಚಾರ, ಒಕ್ಕಲಿಗರಿಗೆ BJP JDS ಟಿಕೆಟ್ ಕೊಟ್ಟಿಲ್ಲ ಈ ಸಾರಿ. ಸೂಕ್ತ ಪ್ರಮಾಣದಲ್ಲಿ ಯಾವ ಪ್ರಾತಿನಿಧ್ಯ ಕೊಡಬೇಕು ಆ ಥರ ಕೊಟ್ಟಿಲ್ಲ ಅಂತ ಈ ಒಕ್ಕಲಿಗ ವಿಚಾರವನ್ನು ನೀವು ಪ್ರಸ್ತಾಪ ಮಾಡ್ತಾ ಇರೋ ಬಗ್ಗೆ BJP, ಅದರಲ್ಲೂ ಪ್ರಮುಖವಾಗಿ JDS ಹೇಳ್ತಾ ಇದೆ, ಸಿದ್ದರಾಮಯ್ಯನವರಿಗೆ ಈಗ ಒಕ್ಕಲಿಗರು ನೆನಪಾದ್ರು ಅಂತ. ನಾನು ನಮ್ಮ ಕಾಲದಲ್ಲಿ ನಮ್ಮ ಪಕ್ಷದಲ್ಲಿ ಎಷ್ಟು ಜನ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೀವಿ?
ಇಂದು ಕೇಂದ್ರದ ತಾರತಮ್ಯದ ಬಗ್ಗೆ ನಿನ್ನೆ ನಾವು ಕೇಳಿದಂಥ ಪ್ರಶ್ನೆಗೆ ಅಮಿತ್ ಶಾ ಕೊಟ್ಟಂಥ ಉತ್ತರ, ಈಗ ಅದಕ್ಕೆ ಮುಖ್ಯಮಂತ್ರಿಗಳೇನು ಉತ್ತರ ಕೊಟ್ಟಿದ್ದಾರೆ ಬನ್ನಿ ಇಬ್ಬರದನ್ನು ಕೂಡ ನೋಡೋಣ. देखिए वो झूठ बोल रहे हैं, जानबूझकर एक के बाद एक अलग अलग आवेदन पत्र देते गए, जिसके कारण लेट हुआ है और उन्होंने सारा पैसा अपने वादों में खर्च कर दिया. और ये उप मुख्यमंत्री को हटाना चाहते हैं, मुख्यमंत्री बचना चाहते हैं. बेंगलुरु में इतनी बाढ़ आई, कोई मैनेजमेंट नहीं था, बेंगलुरु को डुबा कर रख दिया. देखिए वो ಅಮಿತ್ ಶಾ ಅವ್ರನ್ನು ಕೂಡ ನಾನು ಮಾತಾಡಿಸಿದೆ ಸರ್, ಬೆಂಗಳೂರಿನ ರ್ಯಾಲಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ. ನಿಮ್ಮ ವಾದ ಏನಿದೆ, ಪ್ರಮುಖವಾಗಿ ಬರ ಪರಿಹಾರಕ್ಕೆ ನಿನ್ನೆ ಅವರ ಹೆಸರನ್ನ ಉಲ್ಲೇಖ ಮಾಡಿ ನಾನು ಅವರನ್ನು ನಂಬಿದ್ದೆ, ಅವರು ಡಿಸೆಂಬರ್ 23ನೇ ತಾರೀಕು ಸಭೆ ಇದೆ ಅಂತ ಹೇಳಿದ್ರು, ಆದರೆ ಸಭೆನೇ ಮಾಡಲಿಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ದೇನು ಅಂದರೆ, ಅಮಿತ್ ಶಾ ಅವ್ರು ಹೇಳಿದ್ದೇನು ಅಂದರೆ, ಮುಖ್ಯಮಂತ್ರಿಗಳು ಕೇವಲ ಉದ್ದೇಶಪೂರ್ವಕವಾಗಿ ಮನವಿಗಳ ಮೇಲೆ ಮನವಿಗಳನ್ನು ಕೊಟ್ಟರು, ಡಿಲೇ ಮಾಡಿದ್ರು ಬಿಟ್ರೆ ಅವರಿಗೆ ಬರ ಪರಿಹಾರಕ್ಕೆ ಯಾವುದೇ ಆ್ಯಕ್ಟ್ ಮಾಡಲಿಲ್ಲ ಅಂತ ಆರೋಪ ಮಾಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ನಾವು ಹೋಗಿದ್ದೀವಲ್ಲ, ಅವ್ರ ಅಟಾರ್ನಿ ಜನರಲ್ ಆ ಥರ ಆರ್ಗ್ಯುಮೆಂಟ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಇಫ್ ಇಟ್ ಈಸ್ ಟ್ರೂ, ಅಮಿತ್ ಶಾ ಅವ್ರು ಹೇಳೋದು ಸತ್ಯ ಇದ್ದರೆ ಆ ಥರ ಆರ್ಗ್ಯುಮೆಂಟ್ ಮಾಡಬೇಕಾಗಿತ್ತಲ್ಲ, ಮಾಡಿದ್ರೆ ಹಂಗೆ? ಹಾಂ, ಅಟಾರ್ನಿ ಜನರಲ್ ಹೇಳೋದು ಸತ್ಯ ಅಲ್ವಾ? ಕೇಂದ್ರ ಸರ್ಕಾರದ ಪರವಾಗಿ ಆರ್ಗ್ಯುಮೆಂಟ್ ಮಾಡಿರೋದು. ವಾಟ್ ಎವರ್ ಸಬ್ಮಿಟೆಡ್ ಬೈ ಅಟಾರ್ನಿ ಜನರಲ್ ಈಸ್ ಟ್ರೂ. ಅವ್ರು ಯಾಕೆ ಮಾಡಲಿಲ್ಲ? ಅಮಿತ್ ಶಾ ಅವ್ರು ಹೇಳೋದನ್ನು ಯಾಕೆ ಮಾಡಲಿಲ್ಲ? ಮೀಟಿಂಗ್ ಕರೆದ್ರೆ 23ನೇ ತಾರೀಕು ಮೀಟಿಂಗ್ ಕರಿತೀವಿ, ಡಿಸೆಂಬರ್ 23ಕ್ಕೆ ಅಂತ ಹೇಳಿ ಮೀಟಿಂಗ್ ಕರೆದ್ರ? ರೈಟ್, ಈಗ ಅವ್ರು ಹೇಳುವಂಥದ್ದು UPA ಅವಧಿಯಲ್ಲೂ ಕೂಡ 10 ತಿಂಗಳು ಡಿಲೇ ಆಗಿ ಬಂದಿತ್ತು, ಆ ಪ್ರೋಸೆಸ್ ನಡೀತಾ ಇರುತ್ತೆ. SDRFಗೆ ಅದನ್ನ ಡಿಫೆನ್ಸ್ ಅಂತ ತಗೊಳಕ್ ಕುಡಿದು ಕರ್ನಾಟಕ ಭೀಕರವಾದಂಥ ಬರಗಾಲ ಇದೆ. 7 ತಿಂಗಳಾಯಿತು ನಾವು ಮೆಮೊರಾಂಡಮ್ ಕೊಟ್ಟು, 7 ತಿಂಗಳಿಂದ ಕೊಟ್ಟಿಲ್ಲ ಅಂತಂದ್ರೆ ವಾಟ್ ಡಸ್ ಇಟ್ ಮೀನ್? ಯಾಕೆ ಕೊಡಲಿಲ್ಲ? NDRF ಏನು ಇವರು ಕೇಂದ್ರ ಸರ್ಕಾರದ ಹಣನ? ನಮ್ಮ ತೆರಿಗೆ ಹಣ. ಅದಕ್ಕೆ ನಾವು ಹೇಳೋದು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಹಾಗಾದರೆ ಸುಪ್ರೀಂ ಕೋರ್ಟ್ನವ್ರು ಯಾಕೆ ಡೈರೆಕ್ಷನ್ ಕೊಡ್ತಿದ್ರು ಅವ್ರಿಗೆ? Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.